ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಂತೂ ಕೊನೆವರೆಗೂ ಎಲ್ಲರೂ ವಿಡಿಯೋ ನೋಡಿ, ಯಾರು ಮಿಸ್ ಮಾಡ್ಕೊಬಿಡಿ. ಹಾಗೆ ನಾಳೆ ಬೆಳಗ್ಗೆ ಭಾನುವಾರ ದಯವಿಟ್ಟು ಎಲ್ಲ ನಮ್ಮ ಶಾಪಿಗೆ ಬನ್ನಿ. ಡೇಟ್ ಮೆನ್ಷನ್ ಮಾಡಿರ್ತೀನಿ ಯಾವತ್ತು ಅಂತ. ಸಂಡೇ ಆಫರ್, ಒನ್ ಡೇ ಆಫರ್, ಬಿಗ್ ಆಫರ್ ನಮ್ಮ ಹೆಣ್ಮಕ್ಳಿಗೆ. ನನಗೆ ಸಿಕ್ಕಾಪಟ್ಟೆ ಖುಷಿ. ಫಸ್ಟ್ ಇಲ್ಲಿ ಒಂದು ರಾಶಿ ಸ್ಯಾರಿ ನೋಡಿ. ಸ್ಯಾಟರ್ಡೇ ಕೂಡ ತುಂಬ ಆಫರ್ ಇತ್ತು, ಎಲ್ಲ ಬಂದು ಹಿಂಗೆ ಬಾಚ್ಕೊಂಡು ಹೋಗಿದ್ದಾರೆ. ಮತ್ತು ಸಿಂಗಲ್ ಸ್ಯಾರಿ ಎಲ್ಲ ನಾನು ರೀಸ್ಟಾರ್ಟ್ ಮಾಡಿದ್ದೀನಿ ನೋಡಿ. ಇದೆಲ್ಲ ನಿಮಗೆ 750 ಇರ್ತಕ್ಕಂಥ ಸ್ಯಾರಿ, ಕಲಂಕಾರಿ ಸ್ಯಾರಿ ನೋಡಿರಿ. ಈ ಬಾರ್ಡ್ರು, ಈ ಸ್ಯಾರಿ ಬರೀ 380ಕ್ಕೆ, ಬರೀ 380ಕ್ಕೆ ನೋಡಿ. ಸ್ಯಾರಿ ಎಲ್ಲ ಎಷ್ಟು ಚೆನ್ನಾಗಿದೆ, ಬರೀ 380ಕ್ಕೆ. ಯಾರಿಗುಂಟು ಯಾರಿಗಿಲ್ಲ ಅಂದರೆ ನಿಮ್ಗೆಲ್ರಿಗೂ ಉಂಟು. ಶಾಪ್ ವಿಸಿಟ್ ಮಾಡಿ. ನಮ್ಮ ಶಾಪ್ ಇರೋದು ತುಮಕೂರು ಹತ್ರ ಹೆಗ್ಗೆರೆ. ತುಮಕೂರಿಂದ 10 ನಿಮಿಷ ಜರ್ನಿ. ನಿಮ್ಮ ಶಿವಮೊಗ್ಗ ಕಡೆಯಿಂದ ಬಂದರೂ ನಮ್ಮ ಹೆಗ್ಗೆರೆಯಲ್ಲಿ ಇಳ್ಕೊಬೋದು. ಬೆಂಗಳೂರಿಂದ ಬಂದರೆ ತುಮಕೂರು ಬಸ್ ಸ್ಟ್ಯಾಂಡ್ ಇಳ್ಕೊಂಡು ಅಲ್ಲಿಂದ ಒಂದು 10 ನಿಮಿಷ ಜರ್ನಿ. ಬಸ್ಸು ಸಿಗುತ್ತೆ, ಇಲ್ಲಾಂದರೆ ಆಟೋದಲ್ಲೂ ಬರ್ಬೋದು ನೋಡಿ. ಇದೆಲ್ಲನೂ ಅಷ್ಟೇ. ಇದೆಲ್ಲ 750 ರೂಪಾಯಿ ಸ್ಯಾರಿ, ಬರೀ 380ಕ್ಕೆ ನೋಡಿ. ಹೂವು ಹೆಂಗಿದೆ, ಅಬ್ಲಾಡುತ್ತೆ ಕಣ್ರಿ, ಅಬ್ಲಾಡುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ, ಇಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಬನ್ನಿ, ಇಲ್ಲಿ ಕಲಂಕಾರಿ ಸ್ಯಾರೀಸ್ ನೋಡಿ. ಇದೆಲ್ಲ ನಿಮಗೆ 550 ಇರೋದು ಸ್ಯಾರಿ ನೋಡಿ, ಬರೀ 380ಕ್ಕೆ. ಮತ್ತು ಏನು ಗೊತ್ತಾ, ವಿಡಿಯೋ ನೋಡ್ತಿರ್ತಾರಲ್ಲ, ಮದುವೆ ಶುಭ ಸಮಾರಂಭ ಎಲ್ಲದೂ ಇರುತ್ತೆ. ಸೊ ಬನ್ನಿ, ನಿಮ್ಗೆ ಯಾವ್ದು ಬೇಕೋ ನೀವೇ ಚಕ್ಕಬಲ ಹಾಕೊಂಡು ಕೂತ್ಕೊಂಡು ನೀಟಾಗಿ ತಗೊಳ್ಳಿ. ಯಾಕೆಂದ್ರೆ ನಮ್ಮ ಶಾಪಿಗೆ ಈ ಥರ ನಾನು ಆಫರ್ ಕೊಟ್ಟಾಗ ಎಲ್ಲ ಹೆಣ್ಮಕ್ಳು ಅಚ್ಚುಕಟ್ಟಾಗಿ ನೆಲದ ಮೇಲೆ ಕೂತ್ಕೊಂಡು ಯಾವ್ದು ಬೇಕೋ ಸ್ಯಾರಿ ನಾವು ಇಷ್ಟಪಟ್ಟಂಗೆ ತೊಗೊಂಡು ಜೋಡಿಸ್ಕೊಂಡು ಬಿಲ್ ಹಾಕ್ಸ್ಕೊಂಡು ಹೋಗ್ತಾರೆ. ಅದು ನಂಗೆ ಸಿಕ್ಕಾಪಟ್ಟೆ ಖುಷಿ. ಬನ್ನಿ. ಹಾಗೆ ಫ್ಯಾನ್ಸಿ ನೋಡಿ, ಫ್ಯಾನ್ಸಿ ಸ್ಯಾರಿ ಕೂಡ ಇದೆಲ್ಲ ನಿಮ್ಗೆ ಬರೀ 380. ಆಮೇಲೆ ಬನ್ನಿ, ಒಂಚೂರು ಫ್ಯಾನ್ಸಿಂದಾಗ ನೆನಪಾಯ್ತು. ಇಲ್ಲಿ ಬನ್ನಿಪ್ಪ ನೋಡಿ. ಇದೆಲ್ಲ ಫ್ಯಾನ್ಸಿ ಸ್ಯಾರಿ 850 ಇರೋದು. ಇದೆಲ್ಲ ನಿಮಗೆ ಸಂಡೇ ಆಫರ್, ಒನ್ ಡೇ ಆಫರ್ ಆಗಿ ಬರೀ 500 ರೂಪಾಯಿಗೆ ಸಿಗ್ತದೆ. ಸ್ಯಾರಿ ನೋಡ್ರಿ ಎಷ್ಟು ಚೆನ್ನಾಗಿದೆ. ಇದೆಲ್ಲದು ಅಷ್ಟೇ ನೋಡಿ. ಇವತ್ತೆಲ್ಲ ನಮ್ಮ ಹೆಣ್ಮಕ್ಳು ಕಿತ್ತಾಕ್ ಹೋಗ್ಬಿಟ್ಟವ್ರೆ ನೋಡಿ. ಇದೆಲ್ಲ ಬರೀ 500 ರೂಪಾಯಿಗೆ ನೋಡಿ. ಇದು ನೋಡ್ರಿ, ಬನ್ನಿ. ಪಿಂಕ್ ರಾಣಿ ಪಿಂಕ್ ಬಟರ್ಫ್ಲೈ ಸ್ಯಾರಿ ನೋಡಿ, 850 ಇರೋದು, ಬರೀ 500 ರೂಪಾಯಿಗೆ ಸಿಗ್ತಾ ಇದೆ. ಇಷ್ಟು ತುಂಬ ಕಲೆಕ್ಷನ್ಸ್ ಇದೆ. ಸೊ ನಾಳೆ ಶಾಪಿಗೆ ಬಂದರೆ ನಿಮಗೆ ಎಲ್ಲ ನೋಡಿ, ಎಲ್ಲ ಕಿತ್ತಾಕ್ ಹೋಗ್ಬಿಟ್ಟು ತೋರಿಸಿಪ್ಪ ನೋಡಿ. ಎಲ್ಲ ಕಿತ್ತಾಕ್ ಹೋಗ್ಬಿಟ್ಟವ್ರೆ ಹೆಣ್ಮಕ್ಳು, ಬೆಳಗ್ಗೆ ಜೋಡಿಸ್ಬೇಕು. ಹಾಗೆ ನೋಡಿ, ಇದೆಲ್ಲ ಡೋಲಾ ಸಿಲ್ಕ್ ಸ್ಯಾರಿ ನೋಡಿ. ಕ್ವಾಲಿಟಿ ನೋಡಬೇಕು ನೀವು ನೋಡಿ. ಆ ಡಿಸೈನ್ಸು, ಆ ಫ್ಲವರ್ಸ್ ಡಿಸೈನ್ಸು ಎಲ್ಲ ಎಷ್ಟು ಚೆನ್ನಾಗಿದೆ. ಬರೀ 380ಕ್ಕೆ ತಗೊಳ್ಳಿ ನೋಡಿ. ಡಿಜಿಟಲ್ ಪ್ರಿಂಟೆಡ್ ಸ್ಯಾರಿ ಇದೆಲ್ಲ ಇಷ್ಟು ಚೆನ್ನಾಗಿದೆ. ಇದೆಲ್ಲ 380. ಯಾವುದನ್ನ ತಗೊಳ್ಳಿ, 380. ಸಂಡೇ ಆಫರ್, ಒನ್ ಡೇ ಆಫರ್, ಬಿಗ್ ಆಫರ್. ದಯವಿಟ್ಟು ಈ ವಿಡಿಯೋ ನೋಡ್ತಾ ಇದ್ದೀರಾ, ಮಾರ್ನಿಂಗ್ ಬಂದ್ಬಿಡಿ ದಯವಿಟ್ಟು. ಎಲ್ಲ ನಿಮ್ಗೆ ಎಷ್ಟು ಬೇಕೋ ತೊಗೊಂಡೋಗಿ ನೋಡಿ. ಇದೆಲ್ಲ ಲೆನಿನ್ನು ನೋಡಿ, ಇದೆಲ್ಲ 550 ಇರೋದು. ಸೊ ನಿಮಗೆಲ್ಲ ಬರೀ 300. ಚೆನ್ನಾಗಿ ಕಾಣಿಸ್ತಾ ಇದೆ ಕಣ್ರಿ. 380 ಸೂಪರ್ ಆಗಿ ಕಾಣ್ತಾ ಇದೆ ಮೇಡಮ್, ಫ್ಯಾಂಟಾಸ್ಟಿಕ್. ಓಕೆ ನೋಡಿ, ಇದೆಲ್ಲ ನೋಡ್ರಿ ಲೆನಿನ್ ಸ್ಯಾರಿ. ಓಕೆ ಮೇಡಮ್, ಇದೆಲ್ಲ ನೀವು ಕೊಡ್ತಾ ಇರೋದು ಆಕ್ಚುಯಲ್ ಪ್ರೈಸ್ ಏನಿದು ಸ್ಯಾರಿದು? ಇದೆಲ್ಲ 550 ಇರೋದು. ಓಕೆ, ನೀವು ಕೊಡ್ತಾ ಇರೋದು ನಾಳೆ 380. ಬರೀ 380 ಕೊಡ್ತಾ ಇದ್ದೀರಾ? ಯಾಕೆ ಕೊಡ್ತೀವಿ ಅಂತ ಕೇಳಲೇ ಇಲ್ಲ ನೀವು. ಮೇಡಮ್ ಯಾಕೆ ಮೇಡಮ್, ಇದು ಲೆನಿನ್ ಅಲ್ವಾ ಮೇಡಮ್? ಇದು ಎಲ್ಲ ಲೆನಿನ್ ಸ್ಯಾರಿಗಳು, ತುಂಬಾ ಫೈನೆಸ್ಟ್ ಫ್ಯಾಬ್ರಿಕ್ ಇದೆ. ಹಾಗೆ ಯಾಕೆ ಕೊಡ್ತೀವಿ ಅಂತ ಹೇಳ್ತೀನಿ. ನಮ್ಮ ಶಾಪಿಗೆ ವಾರಕ್ಕೆ 15ಗೆಲ್ಲ 5,000 10,000 ಸ್ಯಾರಿ ಬರ್ತಾ ಇದೆ. ಈಗ 10,000 ಸ್ಯಾರಿ ಬಂತಂದ್ರೆ ಈಗ 1,000ದಲ್ಲಿ ಒಂದು ನಮಗೆ ಕಮ್ಮಿ 50 ಸ್ಯಾರಿ ಸಿಂಗಲ್ ಪೀಸ್ ಆಗಿ ಉಳ್ಕೊಂಡ್ಬಿಡತ್ತೆ, ಸಿಂಗಲ್ ಸ್ಯಾರಿ. ಸೊ ಅದು ನಾನು ಓಕೆ ಅಂದ್ರೆ ನೀವ್ ಹೇಳ್ತಾ ಇರೋದು ಸೊ ಐಟಮ್ ಫ್ರೆಶ್ ಮಾಲ್ ಅಂದ್ರೆ ವಿತಿನ್ ಒಂದ್ ವೀಕ್ ಐಟಮ್ ಅದು. ಒಂದ್ ವೀಕ್ ಬಟ್ ನೀವ್ ಯಾವ್ದು ಇಟ್ಕೋತಾ ಇಲ್ಲ. ನಾನು ಹಿಂಗೆ ಬರಬೇಕು ಹೋಗ್ಬೇಕು, ಬಿಸಿ ಊಟದ ಥರ ಇರಬೇಕು, ಅದೆಲ್ಲ ಅಲ್ಲೆಲ್ಲ ಮಡಗೋದು ಅದಿಲ್ಲ. ನಮ್ಮ ಹೆಣ್ಮಕ್ಳಿಗೆ ಖುಷಿ. ಇದು ನಾವು ತಂದಿದ್ಕಿಂತ ಕಮ್ಮಿ ಪ್ರೈಸಿಗೆ ಕೊಡ್ತಾ ಇರೋದು. ಈ ಪ್ರೈಸಿಗೆ ಎಲ್ಲೂ ನೀವು ಫ್ಯಾಕ್ಟ್ರಿನಲ್ಲೂ ತೊಗೊಳಕ್ಕೆ, ಫ್ಯಾಕ್ಟ್ರಿನ ಡೈರೆಕ್ಟ್ ನಾವು ರೆಡಿ ಮಾಡಿಸಿ ತೊಗೊಳೋದು. ಸೊ ನೀವು ಫ್ಯಾಕ್ಟ್ರಿಗೆ ಹೋಗಿ ನೀವೇ ರೆಡಿ ಮಾಡಿಸಿದ್ರೆ ಈ ರೈಟಿಗೆ ಸಿಗಲ್ಲ. ನನಗೂ ಕೂಡ ಈ ರೈಟಿಗೆ ಬಂದಿಲ್ಲ, ಬಟ್ ಸಿಂಗಲ್ ಇರೋದು. ಅಂದ್ರೆ ಮೇಡಮ್ ನಿಮ್ಮ ಉದ್ದೇಶ ಏನು ಅಂತಂದ್ರೆ ಐಟಮ್ ಬಂದಿದ್ದು ಯಾವ್ದು ಉಳ್ಕೋಬಾರ್ದು, ಫ್ರೆಶ್ ಆಗಿ ಬಂದಿದ್ದು ಫ್ರೆಶ್ ಆಗಿ ಹೋಗ್ತಾ ಇರಬೇಕು. ಇವನ್ ನಮ್ಗೆ ಸ್ವಲ್ಪ ಲಾಸ್ ಆದ್ರೂ ಪರವಾಗಿಲ್ಲ, ಐಟಮ್ ನಿಮ್ಮ ಹೆಣ್ಮಕ್ಳಿಗೆ ನೀವು ಕೊಟ್ಬಿಡ್ಬೇಕು. ಹೆಣ್ಮಕ್ಳು ತಾನೆ ಉಟ್ಕೊಳ್ಳೋದು, ಯಾರು ಉಟ್ಕೊಂತಾರೆ? ಹೆಣ್ಮಕ್ಳು ನನ್ ಖುಷಿ ಇದೆಯಲ್ವಾ, ಅವ್ರೇನೋ ಫಂಕ್ಷನ್ಗಿನ ಉಟ್ಕೊಂಡಾಗ ನನಗೂ ಖುಷಿ ಇರುತ್ತೆ. ಈಗ ನೋಡಿ, ಇವಾಗ ಕೆಲವು ಕಡೆ ಎಲ್ಲ ನಿಮಗೆ ಗೊತ್ತಿರುತ್ತೆ, 1 ಸ್ಯಾರಿ ತಗೊಂಡ್ರೆ 3 ಸ್ಯಾರಿ ಫ್ರೀ, 4 ಸ್ಯಾರಿ ಫ್ರೀ ಅಂತ ಎಲ್ಲ ನಿಮ್ಗೆ ನೋಡ್ತಾ ಇರ್ತಾರೆ ಹೆಣ್ಮಕ್ಳು. ಸೊ ಅದೇನಾಗುತ್ತೆ ಅಂತಂದ್ರೆ, ಜಾಸ್ತಿ ಸ್ಟಾಕ್ ಇದ್ದಾಗ ಏನಾಗುತ್ತೆ, ಆ ಥರ ಕೊಡಲೇಬೇಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ನಾನಂತೂ ಹಳೇದು ಪಳೇದು ಮಾಡಿ ಕೊಡಲ್ಲ. ನಿಮಗೆ ಫ್ರೆಶ್ ಬಂತು ಅಂದರೆ ಸೊ ಫ್ರೆಶ್ ಆಗಿ ಕೊಟ್ಬಿಡ್ತೀನಿ. ಓಕೆ ನೋಡಿ, ಫ್ರೆಶ್ ಊಟದ ಥರ, ಫ್ರೆಶ್ ಊಟದ ಥರ ಏನಕ್ಕಪ್ಪ ನೋಡಿ. ಇದು ನೋಡಿ, ಇದೆಲ್ಲ 550 ರೂಪಾಯಿ ಇರ್ತಕ್ಕಂಥ ಸ್ಯಾರಿ
ಬರೀ 380. ಸ್ಯಾರಿ ನೋಡ್ರಿ ಹೆಂಗಿದೆ ಕ್ವಾಲಿಟಿ ಎಲ್ಲ ಸಿಕ್ಕಾಬಿಟ್ಟೆ ಚೆನ್ನಾಗಿದೆ ಮೇಡಮ್ ಇದು ತುಂಬಾ ಸ್ಮೂತ್ ಇದೆ ಅಲ್ಲ ಬಟ್ಟೆ ಇದು? ಸಿಕ್ಕಾಬಿಟ್ಟೆ. ಇದು ಶಿಫಾನ್ ಓಕೆ. ಇತ್ತು ನಿಮ್ಗೆ ಜರಿ ಬಟ್ಟೆ ಡಿಸೈನ್ ತುಂಬಾ ಸ್ಮೂತ್ ಇದೆ ಇದು. ನೋಡಿ, ಇದೆಲ್ಲ ಜರಿ ಡಿಸೈನ್ಸ್ ಬಂದಿದೆ, ಓಕೆ. ತುಂಬಾ ಚೆನ್ನಾಗಿದೆ. ಇವೆಲ್ಲ ಇದು ನೋಡಿ, ಈ ನಮ್ದೇ sarees ಮೇಡಮ್ ನೋಡಿ, ಇದೆಲ್ಲ ಇನ್ನೊಂದು ನಮ್ದೇ ಕೇಳಬೇಕು. ಸಮೃದ್ಧಿ ಸಿಲ್ಕ್ ಹೌಸ್ ಬ್ರ್ಯಾಂಡ್ ಅಲ್ಲೇ ನಾವು ರೆಡಿ ಮಾಡ್ಸಿರ್ತೀವಿ. ಓಕೆ ಮೇಡಮ್, ಇನ್ನೊಂದು ಕೇಳಬೇಕು, ಈ ಸ್ಯಾರೀಸ್ ಎಲ್ಲ ಲೈಕ್ ವಾಷಬಲ್ ಇರುತ್ತಾ? ಎಲ್ಲ ನೀವು ಒಗಿರಿ ಒಣಾಕ್ರಿ ಡೈಲಿ ಉಟ್ಕೊಳೋದಲ್ವೇನ್ರಿ? ಓಕೆ ಓಕೆ. ಅಂದ್ರೆ ಬಣ್ಣ ಹೋಗೋದು ಅಥವಾ ಸ್ಟ್ರಿಂಕ್ ಆಗೋಂಥದ್ದು ಆತರ ಏನೂ ಆಗೋದಿಲ್ಲ? ಅಯ್ಯೋ, ನಾವೇ ಸಿಂಕ್ ಆಗ್ತೀವಿ, ಬಟ್ಟೆ ಬಗ್ಗೆ ಅಷ್ಟೊಂದು ನೀವು ಕೇಳಕ್ ಬಟ್ ಹೋಗ್ಬೇಡಿ. ನಾವು ಸ್ಟ್ರಿಂಕ್ ಅದು ಸ್ಯಾರಿ ಸ್ಟ್ರಿಂಕ್ ಆಗೋದಿಲ್ಲ. ಸಿಂಕ್ ಏನಾಗಲ್ಲ, ನಾನು ಇಷ್ಟೇ ಹೇಳೋದು. ಸೊ ನಮ್ಮ ಬಗ್ಗೆನೇ ನಮಗೆ ಗ್ಯಾರಂಟಿ ಇಲ್ಲ, ಮಲಗ್ದವ್ರು ಎದ್ದೇಳ ಅಂತ ಪರಿಸ್ಥಿತಿ ನಾವಿದ್ದೀವಿ. ಸೊ ಬಟ್ಟೆ ಬಗ್ಗೆ ತುಂಬ 100% ಖಂಡಿತ ನಾನು ಕೊಡಲ್ಲ. ಯಾಕೆಂದ್ರೆ ನೀವು ಯಾವ ರೀತಿ ಯೂಸ್ ಮಾಡ್ತೀರಾ, ನೀವು ಯಾವ ರೀತಿ ಒಗಿತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ನೋಡಿ ಸೆಮಿ ಮೆಸೇಜ್ ಸಿಲ್ಕ್ ಕ್ರೇಪ್ ಇನ್ನೊಂದು ನಮ್ಮ ಶಾಪಲ್ಲಿ ನೀವು ಹೇಳಿ ಮೇಡಮ್ ನಿಮ್ದು. ಈಗ ಕ್ರೇಪ್ ಸ್ಯಾರಿನೆಲ್ಲವ ಅದು ಕೆಮಿಕಲ್ ವಾಶ್ ಮಾಡಬಾರ್ದು. ನಾವು ಕೆಮಿಕಲ್ ವಾಶ್ ಮಾಡಿದಾಗ ಏನಾಗುತ್ತೆ ಅಂದರೆ ಕಲರ್ ಹೋಗ್ಬಿಡತ್ತೆ. ಅದನ್ನು ನೀವು ಶಾಂಪು ವಾಶ್ ಮಾಡಿ, ಅದೇನು ಆಗಲ್ಲ. ಸರಿ ಬನ್ನಿ, ಇಲ್ಲ ತೋರಿಸ್ತೀನಿ ಯಾವ ಥರ. ನೋಡಿ ಕ್ರೇಪು ನೋಡಿ, ಇದೆಲ್ಲ ನಮಗೆ ಸೆಮಿ ಮೆಸೇಜ್ ಸಿಲ್ಕ್ ಕ್ರೇಪು ನೋಡಿ. ಇದು ಕೂಡ ಕ್ರೇಪೇ ಆಗಿರುತ್ತೆ. ಈ ಥರ ಸ್ಯಾರಿ ನಾನು ಡೈಲಿ ವೇರ್ ಮಾಡ್ತಿರ್ತೀನಿ, ನಿಮಗೆ ಗೊತ್ತಿರುತ್ತೆ. ಅದರಲ್ಲೂ ದಿನ ಒಂದೊಂದು ಸ್ಯಾರಿ ನಾನು ವೇರ್ ಮಾಡ್ತಿರ್ತೀನಿ. ಆಮೇಲೆ ಒಂದು ಎಷ್ಟಿದು ಮೂರುವರೆನಾ ಅಥವಾ ಏನು ಪ್ರೈಸ್ ರೇಂಜ್ ಬರುತ್ತೆ ಸರ್? ಹೊರಗಡೆ ಅಷ್ಟು ಇರ್ಬೋದು, ಬಟ್ ನಮ್ಮ ಹತ್ರ ಬರೀ 1200 ರೂಪಾಯಿ ಅಷ್ಟೇ ಮೇಡಮ್. ಅಷ್ಟೇನಾ? ಬರೀ 1200 ರೂಪಾಯಿ ನೋಡಿ. ಓಕೆ. ಅಂದರೆ ನಮ್ಮ ಹೆಣ್ಮಕ್ಳು ಎಲ್ಲರೂ ಒಳ್ಳೊಳ್ಳೆ ಸ್ಯಾರಿ ಉಡ್ಬೇಕು, ಅದು ಅಷ್ಟೇ ನನಗೆ ಬೇಕಿರೋದು. ಇದೆಲ್ಲ 10-20 ಬಂತಂದ್ರೆ ಇನ್ನೊಂದು ಹೆಣ್ಮಕ್ಳಿಗೆ ಸೇವೆ ಮಾಡಬೇಕು, ಇಷ್ಟೇ. ಕರೆಕ್ಟ್. ನಾನು ಇವಾಗ ನೀವು ಬಾಗ್ನ ಕೊಡಬೇಕು ಅಂತ ಇದು ಮಾಡಿದಿರಲ್ಲ. ಹೌದು ಹೌದಾ, ನೋಡಿ ನಾನು ಅದೇ ಉದ್ದೇಶ. ನಮ್ಮ ಹೆಣ್ಮಕ್ಳಿಗೆ ಸ್ಯಾರಿನ ಕಮ್ಮಿ ಪ್ರೈಸಲ್ಲಿ ಕೊಡಬೇಕು, ಅವರು ಉಡಬೇಕು. ಮತ್ತು ಇದು ನಾನು 10-20-50 ಬಂದರೆ ಅದರಿಂದ ಇನ್ನೊಂದು ಹೆಣ್ಮಕ್ಳಿಗೆ ಸೇವೆ ಮಾಡಬೇಕು, ಇಷ್ಟೇ ನನ್ನ ಆಸೆ. ಸೊ ನಾವು ಎಲ್ಲಿಗೆ ಬಿಟ್ವಿ ಅಂತಂದರೆ, ಈ ಥರ ಸ್ಯಾರಿಗಳು ತೊಗೊಂಡಾಗ ದಯವಿಟ್ಟು ಹೆಣ್ಮಕ್ಳು ಕೆಮಿಕಲ್ ವಾಶ್ ಮಾಡಬೇಡಿ. ಅಂದರೆ ಸೋಪಿನ ಪುಡಿ ಹಾಕಿ ಅದು ನೆನೆ ಹಾಕೋದು ಆ ಥರ ಮಾಡಬಾರ್ದು. ನಮ್ಮ ಶಾಪಲ್ಲಿ ಮೊನ್ನೆ ಒಂದೇನು ಕೇಸ್ ಆಗಿತ್ತು ಅಂತಂದರೆ, ಒಬ್ರು ಲೇಡಿ ಒಂದು 2600 ರೂಪಾಯಿ ಸ್ಯಾರಿ ತೊಗೊಂಡೋಗಿದ್ದಾರೆ. ಆ್ಯಕ್ಚುಲ್ ಪ್ರೈಸ್ ಬಂದು 3200 ರೂಪಾಯಿ. ಇದು 2600 ರೂಪಾಯಿ ಕೊಟ್ಟು ತೊಗೊಂಡೋಗಿದ್ದಾರೆ ಹೋಲ್ಸೇಲ್ ಪ್ರೈಸಲ್ಲಿ. ಅವ್ರು ತೊಗೊಂಡೋಗಿ ಏನು ಮಾಡಿದ್ದಾರೆ, ಪಾಪ ಅವ್ರಿಗೆ ಐಡಿಯಾ ಇಲ್ಲ ಅನ್ಸುತ್ತೆ. ಅಂದರೆ ಏನು ಗೊತ್ತಾ, ಅವರ ಮಗಳು ಅವ್ರಿಗೆ ಸ್ಯಾರಿ ಕೊಡ್ಸಿರೋದು ಆಯ್ತಾ, ಜೊತೆಲಿ ಬಂದಿರೋ ಅಮ್ಮ ತಗೊಳ್ಳಿ ಅಂತ ಅವ್ರ ಅಮ್ಮಗೆ ಅವ್ರು ಸ್ಯಾರಿ ಕೊಡ್ಸಿರೋದು. ಅವ್ರಿಗೆ ಪಾಪ ಗೊತ್ತಿಲ್ಲ, ಅವ್ರೇನು ಮಾಡ್ಬಿಟ್ಟಿದ್ದಾರೆ ಅಂದರೆ ತಗೊಂಡೋಗಿ ನೆನಾಕ್ಬಿಟ್ಟಿದ್ದಾರೆ. ಮಾಮೂಲಿ ಬಟ್ಟೆ ತರ ಮಾಮೂಲಿ ಆ ಥರ ನೆನಾಕ್ಬಿಟ್ಟಿದ್ದಾರೆ. ಆಮೇಲೆ ಏನಾಗ್ಬಿಟ್ಟಿದೆ, ಫುಲ್ ಎಲ್ಲ ಬಣ್ಣ ಹೋಗ್ಬಿಟ್ಟಿದೆ. ಅದು ಆಕ್ಚುಲಿ ಬಂದು ಕ್ರೇಪ್ ಸ್ಯಾರಿ ಅದಾಯ್ತಾ, ಖಂಡಿತ ಬಣ್ಣ ಹೋಗುತ್ತೆ. ದಯವಿಟ್ಟು ಹೆಣ್ಮಕ್ಳಿಗೆ ನಾನು ರಿಕ್ವೆಸ್ಟ್. ಆಮೇಲೆ ಏನ್ ಮಾಡಿದ್ದಾರೆ, ಆ ಸ್ಯಾರಿ ಹಿಡ್ಕೊಂಡು ಅವ್ರು ನಮ್ಮ ಹತ್ರ ಬಿಲ್ ಹಾಕ್ಸಿರೋದು. ಫಾರ್ ಎಕ್ಸಾಂಪಲ್ 2 days ಬಿಫೋರ್ ಬಿಲ್ ಹಾಕ್ಸಿದ್ದಾರೆ. ನೆಕ್ಸ್ಟ್ ಡೇ ಸ್ಯಾರಿ ಉಟ್ಕೊಂಡಿದ್ದಾರೆ. ಅದು ನೆಕ್ಸ್ಟ್ ಡೇ ಈ ಥರ ಕೆಲಸ ಮಾಡ್ಕೊಂಡು ಅವ್ರ ಮೇಣ ಪಾಪ ಏನು ಮಾಡಿದ್ದಾರೆ, ಸ್ಯಾರಿ ಹಿಡ್ಕೊಂಡು ಶಾಪಿಗೆ ಬಂದುಬಿಟ್ಟಿದ್ದಾರೆ. ಸರ್ ಏನು ಸರ್ ನೀವು ಎಲ್ಲ ಈ ಥರ ಸ್ಯಾರಿ ಕೊಡ್ತೀರಾ, ನೀವು 2600 ರೂಪಾಯಿ ಕೊಟ್ಟು ತೊಗೊಂಡೋಗಿದ್ದೀವಿ, ನನ್ನ ಮಗಳು ಕೊಡ್ಸಿದ್ದು ಸ್ಯಾರಿ ನೋಡಿದ್ರೆ ಫುಲ್ ಎಲ್ಲ ಬಣ್ಣ ಹೋಗ್ಬಿಡ್ತಾ ಇದೆ, ಈ ಥರ ಕೊಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದು ಅಂತ ನನಗಂತ ಅಂದರು. ಅವಾಗ ನಾನು ಹೇಳಿದೆ ಅವ್ರಿಗೆ, ಮೇಡಮ್ ಇದು ಆ್ಯಕ್ಚುಲ್ ಆಗಿ ಇವಾಗ ನೀವು ಹೇಳಿ, ಅದನ್ನ ಎಕ್ಸ್ಪ್ಲೈನ್ ಮಾಡಿ. ಸೊ ದಯವಿಟ್ಟು ನಾನು ಹೆಣ್ಮಕ್ಳಿಗೆ ರಿಕ್ವೆಸ್ಟ್, ನೋಡಿ ನೀವು ಪ್ಯೂರ್ ಏನು ಸ್ಯಾರಿ ತಗೋತೀರಾ ಅದೇ ಥರನೇ ಇದು ಸೆಮಿ ಆಗಿರುತ್ತೆ. ಈಗ ಪ್ಯೂರ್ನ ನಾವು ಕೆಮಿಕಲ್ ವಾಶ್ ಮಾಡ್ತೀವಾ, ಯಾವತ್ತೂ ವಾಶ್ ಮಾಡಿ ಬಟ್ಟೆ ಹಾಳಾಗತ್ತೆ. ಅದು ಅಷ್ಟು ವ್ಯಾಲ್ಯೂ ಇದೆ, ಇದಕ್ಕೂ ಅಷ್ಟೇ ವ್ಯಾಲ್ಯೂ ಇದೆ. ನೀವು ಒಂದು 2-3 ಸಲ ಉಟ್ಕೊಂಡಾದ್ಮೇಲೆ ಶಾಂಪು ವಾಶ್ ಮಾಡಿಪ್ಪ, ಏನೂ ಆಗಲ್ಲ. ಮೇಡಮ್ ಇನ್ನೂ ಒಂದು ಇದು ನಾನು ಹೇಳಬೇಕು ಅಂತ ಅಂದ್ಕೊಂಡೆ. ಸೊ ನಾನು ಏನಂತ ಹೇಳಿದೆ ಅಂದರೆ ಅವ್ರಿಗೆ, ಮೇಡಮ್ ಶಾಂಪು ವಾಶ್ನು ಸಹ ನೀವು ಕ್ರೇಪ್ ಸ್ಯಾರಿಲಿ ಕೆಲವೊಂದು ಮಾತ್ರ ಮಾಡಬಹುದು. ನೀವೆಲ್ಲ ಕ್ರೇಪ್ ಸ್ಯಾರಿನೂ ನೀವು ಶಾಂಪು ವಾಶ್ ಮಾಡೋದಕ್ಕಾಗೋದಿಲ್ಲ. ಅದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆಯಪ್ಪ, ಎಲ್ಲ 100 ಕಲ ಇವಾಗ ಅದಕ್ಕೆ ನಮ್ಗೊಂದು ಸ್ವಲ್ಪ ನಮ್ಮ ಒಂದು ವ್ಯೂವರ್ಸಿಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಬಿಡಿ, ಯಾವ ತರ ಸ್ಯಾರಿ ಹೇಗೆ ವಾಶ್ ಮಾಡಬೇಕು ಅಂತ ಸ್ವಲ್ಪ ಅವ್ರಿಗೆ ಐಡಿಯಾ ಬಂದ್ರೆ ಇದರಿಂದ ಒಂದು 10 ಜನಕ್ಕೆ ಏನಾದ್ರು ಹೆಲ್ಪ್ ಆದ್ರೂ ಸ್ಯಾರಿ ಉಳ್ಕೊಂಡು. ನೋಡಿ ನಾನು ಎಲ್ಲ ಹೆಣ್ಮಕ್ಳಿಗೆ ಹೇಳೋದು ಇಷ್ಟೇ, ಇಲ್ಲ ಡ್ರೈ ವಾಶ್ ಎಲ್ರಿಗೂ ಗೊತ್ತಿದೆ. ಆಲ್ಮೋಸ್ಟ್ 99% ಎಲ್ಲ ಹೆಣ್ಮಕ್ಳಿಗೆ ಗೊತ್ತಿದೆ. 1% ಗೊತ್ತಿಲ್ಲ ಅಂದರೆ ಖಂಡಿತ ತಿಳ್ಕೊಳ್ಳಿ, ಇದೆಲ್ರಿಗೂ ಗೊತ್ತೇ ಇರುತ್ತೆ. ನೋಡಿ ಕ್ರೇಪ್ ಅಂತ ತಗೊಂಡಾಗ ದಯವಿಟ್ಟು ಇದಕ್ಕೆಲ್ಲ ಡೈಯಿಂಗ್ ಆಗಿರುತ್ತೆ. ಇದೆಲ್ಲ ಡೈಯಿಂಗ್ ಮಾಡೇ ಬಣ್ಣ ಕಟ್ಟಿರ್ತಾರೆ. ಸೊ ನಾವೇನು ಮಾಡಬೇಕು ಅಂದರೆ, ಇದೆಲ್ಲ ಶಾಂಪು ವಾಶ್ ಅಂದರೆ ಶಾಂಪು ಮತ್ತು ಕಂಫರ್ಟ್ ಹಾಕಿ ನೀಟಾಗೆ ಏನಂತಾರೆ ಕಲಕ್ಬಿಟ್ಟು ಅದಕ್ಕೆ ಈ ಸೀರೆ ಎದ್ಬಿಟ್ಟು 2-3 ಸಲ ನೀಟಾಗಿ ಎತ್ತಿ, ಅಂದರೆ ನೆನಾಕ್ಬಾರ್ದು. ಯಾವ್ದು ನೀವು ಶಾಂಪು ವಾಶ್ ಮಾಡೋದು ನೆನಾಕ್ಬಾರ್ದು. ಚೆನ್ನಾಗಿ ಈ ಥರ ಎದ್ಬಿಟ್ಟು ಆಮೇಲೆ ಫ್ರೆಶ್ ನೀರಲ್ಲಿ ತೊಳೆದ್ಬಿಟ್ಟು ನೀಟಾಗಿ ಹಂಗೆ ಹಾರ. ಓಕೆ ಮೇಡಮ್. ನಿಮ್ಮ ಮೇಡಮ್ ಇವಾಗ ನೀವು ಹೇಳಿದ್ದು ನನಗೆ ಅರ್ಥ ಆಯ್ತು. ಅದು ನನಗೆ ಅರ್ಥ ಆಗಿ ನಾನು ಹೇಳ್ತೀನಿ. ಇವಾಗ ಬಕೆಟಲ್ಲಿ ಲೈಕ್ ಶಾಂಪು ಎಲ್ಲ ಹಾಕ್ತೀರಾ, ಸೊ ಅದಕ್ಕೆ ನೀವು ಕಂಫರ್ಟ್ ಎಲ್ಲ ಹಾಕಿ ಸ್ವಲ್ಪ ಫೋಮಿಂಗ್ ಅಂದರೆ ನೊರೆ ಥರ ಬರೋ ಥರ ಮಾಡಿ ಸ್ಯಾರಿನ ರೆಡಿ ಇಟ್ಕೊಂಡು, ಸೊ ಒಂದು 5 to 10 ಸೆಕೆಂಡ್ ಲೈಕ್ ಡಿಪ್ ಮಾಡಿ ಅದನ್ನ ಹೊರಗಡೆ ತೆಗೆದು ಸ್ವಲ್ಪ ಇಲ್ಲಿ ಅವ್ರಿಗೆ ಸ್ವಲ್ಪ ಮಸಿ ತರ ಏನಾದ್ರು ಗಲೀಜ್ ಏನಾಗಿರುತ್ತೆ ಸ್ವಲ್ಪ ಕೈಯಲ್ಲಿ ಹಿಂಗ್ ಇದು ಮಾಡೋದು ಹೊರಟೋಗ್ಬಿಡುತ್ತಲ್ವಾ. ಅದು ಯಾರು ಮಾಡ್ಕೊಳಲ್ಲ ಸರ್, ಯಾಕೆ ಉತ್ತರ ಇದೆಲ್ಲ ಅಫಿಷಿಯಲ್ ವೇರು. ಅಂದ್ರೆ
ಫಂಕ್ಷನ್ ವೇರು. ಹೋಗಿ ಚೇರ್ ಮೇಲೆ ಕೂತ್ಕೊಂತೀವಿ, ಚೇರ್ ಮೇಲೆ ಹಂಗೆ ಎದ್ದು ಬರ್ತೀವಿ. ನಾವೇನು ಮಣ್ಣ ಮಾಡ್ಕೊಳಕ್ ಹೋಗಿರ್ತೀವಿ. ಮೇಡಮ್ ನೀವು ಈ ತರ ಹೇಳಕ್ ಹೋಗ್ಬೇಡಿ. ಮೊನ್ನೆ ಏನಾಗಿದ್ ಗೊತ್ತಾ, ಕಸ್ಟಮರ್ ಸ್ಯಾರಿ ತಗೊಂಡೋಗಿದ್ದಾರೆ, ಕೂತ್ಕೊಂಡು ಅವ್ರು ಚೇರ್ ಮೇಲೆ ಕೂತ್ಕೊಂಡಿಲ್ಲ ಮೇಡಮ್, ಸಿಮೆಂಟ್ ರಫ್ ಆಗಿರುತ್ತಲ್ವಾ, ಬಟ್ಟೆನೇ ಹಾಳಾಗುತ್ತೆ. ಬಟ್ಟೆ ಅಲ್ಲ ರೀ ಮೇಡಮ್ ಅದನ್ನ ತಗೊಂಡ್ ಬಂದ್ಬಿಟ್ಟಿದ್ದಾರೆ ಅವರು. ಎಲ್ಲ ಫುಲ್ ಎಲ್ಲ ಉಲ್ಲನ್ ತರ ಎದ್ಬಿಟ್ಟಿದೆ ಸ್ಯಾರಿ, ಇದು ನೀವು ಚೆನ್ನಾಗಿರೋ ಸ್ಯಾರಿ ಕೊಟ್ಟಿಲ್ಲ ಅಂತ. ಅದು ನೋಡಿದ್ರೆ ಪರ್ಟಿಕ್ಯುಲರ್ ಆಗಿ ಅವ್ರು ಎಲ್ಲಿ ಕೂತ್ಕೊಂಡಿದ್ದು ಅಲ್ಲಿ ಮಾತ್ರ ಆಗಿದೆ. ಈ ತರದ್ದೆಲ್ಲ ಸಾಫ್ಟ್ ಇದೆ ರೀ. ಈಗ ನಮ್ ಚರ್ಮ ನೋಡಿ, ಯಾವ್ದು ಬೇಡ, ನಮ್ ಚರ್ಮ ಈ ತರ ಮುಟ್ತಾ ಸಾಫ್ಟ್ ಇರುತ್ತೆ. ಇದೇ ಸ್ವಲ್ಪ ರಫ್ ಆಗಿರೋ ಕಡೆ ಹಿಂಗ್ ಉಜ್ರಿ ನಮ್ ಕೈಯೇ ಕಿತ್ಕೊಂಬರಲ್ವಾ, ಅಂತದ್ರಲ್ಲಿ ಬಟ್ಟೆ ಕಿತ್ಕೊಂಬರಲ್ಲ. ದಯವಿಟ್ಟು ಹೆಣ್ಮಕ್ಳು ಈ ತರ ಮಿಸ್ಟೇಕ್ ಮಾಡಕ್ಕೆ ಹೋಗ್ಬೇಡಿ. ನಾನು ಎಲ್ರಿಗೂ ಹೇಳೋದಿಷ್ಟೇನೆ, ಶಾಂಪು ವಾಶ್ ಮಾಡಿ ಇಲ್ಲ ಡ್ರೈ ವಾಶ್ ಮಾಡಿ, ಕೆಮಿಕಲ್ ವಾಶ್ ಮಾಡಕ್ಕೆ. ಯಾಕಂದ್ರೆ ನಮ್ ಕೈ ಸೊಪ್ಪಿ ಪುಡಿ ಹಾಕಿ ನಮ್ ಕೈಯೇನೆ ಚರ್ಮ ತುಳಿದ್ ಬಿಡುತ್ತೆ, ಬಟ್ಟೆ ಹಾಳಾಗುತ್ತೆ. ಈ ಕೆಲಸ ಯಾರು ಮಾಡಬೇಡಿ. ಲೈಕ್ ಒಂದು 4 to 5 ಟೈಮ್ಸ್ ಉಡಿ ನೀಟಾಗಿ ಮೇಂಟೈನ್ ಮಾಡಿ, ಒನ್ ಟೈಮ್ ಡ್ರೈ ಕ್ಲೀನ್ ಕೊಡಿ. ಆಮೇಲೆ ನಾವು ಹುಟ್ಟಿದ್ದೇನು ಉಡಲ್ಲ ಸರ್, ನಾವು ಒಂದ್ಸಲಿ 2 ಸಲ ಉಡೋದು ಪ್ರೋಗ್ರಾಮಿಗೆ, ಒಂದೊಂದು ಫಂಕ್ಷನ್ಗೆ ಅಷ್ಟೇ. ಇನ್ನೊಂದು 3ನೇ ಫಂಕ್ಷನ್ ಉಡಲ್ಲ, ಯಾಕೆಂದ್ರೆ ಹುಟ್ಟಿದ್ದೆ ಉಟ್ಕೊಂಬಂದಾಳೆ ಅಂತ ಅಂತಾರೆ. ಆಗ್ಲೇ ಸೊ ನೆಕ್ಸ್ಟ್ ಏನ್ ಮಾಡ್ತಾರೆ ಗೊತ್ತಾ ಮೇಡಮ್, 2 ಸಲ 3 ಸಲ ಉಡ್ತಾರೆ. ನೆಕ್ಸ್ಟ್ ನಮ್ ಸಮೃದ್ಧಿ ಸಿಲ್ಕ್ ಹೌಸಿಗೆ ಬರ್ತಾರೆ, ಬಂದು ಹೊಸ ಕಲೆಕ್ಷನ್ಸ್ ನೀವು ತೋರಿಸ್ತಾ ಇರ್ತೀರಾ, ನೋಡಿ ತಗೊಂಡ್ ಹೋಗ್ತಾರೆ. ಆತರ ನಮ್ ಶಾಪಲ್ಲಿ ಕಂಪ್ಲೇಂಟೇ ಇಲ್ಲ. ಆಮೇಲೆ ಇನ್ನೂ ಒಂದು ಹೇಳ್ತೀನಿ, ಕೆಲವರಿಗೆ ಈಗ ನೋಡಿ, ಈಗ ಬೆಳ್ಳಿ ಅಂಗಡಿನಲ್ಲಿ ಚಿನ್ನ ಬೆಳ್ಳಿ ಅಂಗಡಿಯಲ್ಲಿ ಒಂದು ಬೋರ್ಡ್ ಹಾಕಿರ್ತಾರೆ, ನಿಮ್ಮ ಏನು ಬಾಡಿ ಹೀಟಿಗೆ, ನಿಮ್ಮ ಬೆವರಿನ ಹೀಟಿಗೆ ಬೆಳ್ಳಿ ಕಪ್ಪಾದ್ರೆ ನಾವು ಜವಾಬ್ದಾರರಲ್ಲ ಅಂತ ಹಾಕಿರ್ತಾರೆ. ಹೆಣ್ಮಕ್ಳಿಗೆಲ್ಲ ಗೊತ್ತಿರುತ್ತೆ. ಅದೇ ತರ ಕೆಲವ್ರಿಗೆ ಏನಾಗುತ್ತೆ, ಅವ್ರ ಬಾಡಿ ಹೀಟಿಗೆ ಮತ್ತೆ ಬೆವರಿಗೆ ಏನಾಗುತ್ತೆ, ಕೆಲವೊಂದು ಬಣ್ಣ ಬಿಟ್ಕೊಳುತ್ತೆ ಅವ್ರ ಬಾಡಿಗೆ. ಹೌದೌದು, ಇದು ಎಲ್ಲ ಕಾಮನ್ ಆಗಿ ಹೆಣ್ಮಕ್ಳಿಗೆ ಗೊತ್ತಿರ್ಲಿ ಅಂತ ವಿಚಾರ. ಅಂದ್ರೆ ಒಂದು 100 ಜನದಲ್ಲಿ ಒಂದ್ 4 ರಿಂದ 5 ಜನಕ್ಕೆ ಸೊ ಈ ತರ ಆಗಬಹುದು. ಎಲ್ರಿಗೂ ಆಗಲ್ಲ, ಒಬ್ರಿಗೆ 100ರಲ್ಲಿ ಒಬ್ರಿಗೋ ಇಬ್ಬರಿಗೋ ಆತರ ಆಗ್ಬೋದು. ನೋಡಿ, ನಮ್ ಬೆಳ್ಳಿನೇ ಕಪ್ಪಾಗುತ್ತೆ ನಮ್ ಬಾಡಿ ಹೀಟ್ಗೆ ಬೆವರಿಗೆ ಅಂದಾಗ, ನಮ್ ಸೀರೆದೇನ್ ಕಾಮನ್, ಅದು ಬಣ್ಣ ಹಾಕಿರ್ತಾರೆ, ಅದ್ರದ್ದೇನ್ ಸಮಸ್ಯೆ ಇರಲ್ಲ. ಕೆಲವೊಬ್ರಿಗೆ ಬಾಡಿಗೂ ಟಚ್ ಅವ್ರ ಬಾಡಿ ಹಾರ್ಮೋನ್, ಓಕೆ, ಅವ್ರ ಹೀಟಿಗೆ ಅವ್ರ ಬೆವರಿಗೆ ಆತರ ಆಗತ್ತಪ್ಪ, ಅದೆಲ್ಲ ಕಾಮನ್, ಅದೆಲ್ಲ ಎಲ್ಲ ಹೆಣ್ಮಕ್ಳಿಗೂ ಗೊತ್ತು. ಆ ಥರ ನಿಮಗೆ ಈ ಥರ ನಾವು ವಾಶೇ ಮಾಡಬೇಕು ಅನ್ನೋದಾದರೆ ಈ ಥರ ಸ್ಯಾರಿ ತೊಗೋಬೋದು. ನೋಡಿ, ಈ ಥರ ಡೈಲಿ ನೀವು ಹೆಂಗನ ವಾಶ್ ಮಾಡಿ ಹೆಂಗನ ಉಟ್ಕೊಳ್ಳಿ, ಏನು ತೊಂದರೆ. ಬಟ್ ಇದು ಸ್ಪೆಷಲ್ಲು, ಇಷ್ಟು ದುಡ್ಡು ಕೊಟ್ಟಿರ್ತೀರ, ಸ್ಪೆಷಲ್ ಸ್ಯಾರಿ ಇದು. ನೀವು ಸ್ಪೆಷಲಾಗಿ ಉಟ್ಕೋಬೇಕು, ಸ್ಪೆಷಲಾಗಿ ನೋಡ್ಕೋಬೇಕು ಅಷ್ಟೇ. ನಾವು ಫೇಸೇ ಆಗಿರಲಿ, ನೀವು ನೋಡಿ ಫೇಸಿಗೆ ಅರ್ಥ ಮಾಡ್ಕೊಳ್ಳಿ. ಈಗ ಫೇಸಿಗೆ ನಾವು ಒಂದು ಸೋಪ್ ಹಾಕ್ತಾ ಇರ್ತೀವಿ, ಆ ಸೋಪು ಅದಕ್ಕೆ ಅಡ್ಜಸ್ಟ್ ಆಗಿರುತ್ತೆ, ಫೇಸ್ ಅಡ್ಜಸ್ಟ್ ಆಗಿರುತ್ತೆ. ನಾವೇನು ಮಾಡ್ತೀವಿ, ಇನ್ನೊಂದೇನು ಅಡ್ವರ್ಟೈಸ್ ಬರ್ತೀವಿ, ಒಂದು ಆಯಿತು ಅಂತ ಹೇಳೋವಾಗ ಇನ್ನೊಂದು ಸೋಪ್ ನಮ್ಮ ಮುಖಕ್ಕೆ ಹಾಕ್ತೀವಿ, ಆವಾಗ ನಮಗೆಲ್ಲ ಪಿಂಪಲ್ಸ್ ಆಗುತ್ತೆ, ಮುಖ ಹಾಳಾಗತ್ತೆ. ಹಂಗಂತ ಸೋಪ್ ಮಾಡ್ದೊಂದೇ ತಪ್ಪು ಅಂತಲ್ಲ, ದಯವಿಟ್ಟು ಸೋಪ್ ಮಾಡ್ದಂದ್ರೆ ತಪ್ಪು ಅಂತ ಅನ್ಕೊಳಕ್ ಹೋಗ್ಬೇಡಿ. ಸೊ ಅದು ನಮ್ಮ ಒಂದು ಬಾಡಿ ರಿಯಾಕ್ಷನ್ ನೋಡ್ಕೊಂಡು ನಾವು ಯೂಸ್ ಮಾಡಿ. ಈ ಥರದ್ದೆಲ್ಲ ನಾನು ನೋಡ್ರಿ, ನಿಮಗೆ ಗೊತ್ತಿರುತ್ತಲ್ಲ, ನಾನು ದಿನವೂ ಒಂದೊಂದು ಸ್ಯಾರಿ ಉಡ್ತೀನಲ್ವಾ, ಬಟ್ ನಾನು ಎಲ್ಲದೂ ವಾಶ್ ಮಾಡ್ತೀನಿ, ಶಾಂಪು ವಾಶ್ ಮಾಡ್ತೀನಿ, ಒಂದು ಚೂರು ಬಟ್ಟೆ ಹಾಳಾಗಿಲ್ಲ, ಏನಿಲ್ಲ. ಬೇಕಾದ್ರೆ ಒಂದು ದಿವಸ ಯೂಟ್ಯೂಬ್ ವಿಡಿಯೋ ಮಾಡಿ ನಿಮ್ಗೆ ಎಲ್ಲರಿಗೂ ತೋರಿಸ್ತೀನಿ. ಹೌದು, ಇವಾಗೇನು ಅಂತಂದ್ರೆ, ಸೊ ನಮ್ಮ ಶಾಪಲ್ಲಿ ನಾವು ಏನು ಮಾಡ್ತೀವಿ ಅಂತಂದ್ರೆ, ಅವ್ರು ಯಾವುದೇ ರೀತಿ, ಯಾಕೆಂದ್ರೆ ಇವಾಗ ನಮ್ಮ ಶಾಪಲ್ಲಿ ಒಂದು 650-700 ಪ್ರೈಸ್ ರೇಂಜಿಂದ ಕ್ರೇಪ್ ಸ್ಯಾರಿ ಸಿಗುತ್ತೆ. ಆ ಒಂದು ಪ್ರೈಸ್ ರೇಂಜಿಂದ ಹಿಡಿದು 15,000-25,000 ಸಾವಿರದವರೆಗೂ ಸಿಗುತ್ತೆ ಫಾರ್ ಎಕ್ಸಾಂಪಲ್. ಸೊ ಪ್ರತಿಯೊಂದು ನೀವು ಶಾಂಪು ವಾಶ್ ಮಾಡೋದಕ್ಕಾಗೋದಿಲ್ಲ. ನೀವು ಸ್ಯಾರಿ ಪರ್ಚೇಸ್ ಮಾಡಿದಾಗ ನಾವೇ ಹೇಳ್ತೀವಿ ಯಾವ್ದು ಶಾಂಪು ವಾಶ್ ಮಾಡ್ಬೋದು ಅಂತ ಹೇಳ್ತೀವಿ. ಆಮೇಲೆ ಯಾವ್ದು ನೀವು ಶಾಂಪು ವಾಶ್ ಮಾಡಬಹುದು, ಯಾವ್ದು ನೀವು ಡ್ರೈ ಕ್ಲೀನ್ಗೆ ಕೊಡಬೇಕು, ಸೊ ಪರ್ಟಿಕ್ಯುಲರ್ ನಾವು ಹೇಳ್ಬಿಟ್ಟು ಅವ್ರಿಗೆ ಕೊಡ್ತೀವಿ. ಸೊ ಅದನ್ನ ನೀಟಾಗಿ ಫಾಲೋ ಮಾಡಿದ್ರೆ ಸಾಕು, ಸ್ಯಾರಿ ಅವ್ರು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಬಹುದು. ಖಂಡಿತ. ಆಮೇಲೆ ಇನ್ನೊಂದು ಏನಾಗುತ್ತೆ ಗೊತ್ತಾ, ಕೆಲವೊಂದು ಅವರು ಲೈನಿಂಗ್ ಹಾಕಿರ್ತಾರೆ ನೋಡಿ, ಲೈನಿಂಗು ಪಾಲ್ಸ್ ಹಾಕಿರ್ತಾರೆ, ಆ ಬಟ್ಟೆ ಅನ್ನೋದು ಕ್ವಾಲಿಟಿ ಇಲ್ಲ ಅಂದ್ರೆ ಅವಾಗ್ಲೂ ಕೂಡ ನಾವು ನೀರಿಗೆ ಎತ್ತಿದಂಗೆ ಬಣ್ಣ ಬಿಟ್ಕೊಂಡ್ಬಿಡುತ್ತೆ, ಆ ಚಾನ್ಸಸ್ ಇರುತ್ತೆ. ಸೊ ದಯವಿಟ್ಟು ಲೈನಿಂಗ್ ಇರ್ಬೋದು, ಫಾಲ್ಸ್ ಇರ್ಬೋದು, ಒಳ್ಳೆ ಗುಡ್ ಕ್ವಾಲಿಟಿ ಹಾಕ್ಸ್ಕೊಳ್ಳಿ. ಯಾಕಂದರೆ ಬ್ಲೌಸ್ ಹೊಲ್ಸ್ಕೊತೀವಿ, ಚೆನ್ನಾಗಿರೋದೇ ಹಾಕ್ಸ್ಕೊಳ್ಳಿ. ಈ ಥರದ್ದೆಲ್ಲ ಮಿಸ್ಟೇಕ್ಗಳು ಆಗುತ್ತೆ, ಅದೆಲ್ಲ ನಾ ಸ್ಯಾರಿ ಮಾಡೋದು ಮಿಸ್ಟೇಕ್ ಅಲ್ಲ, ನಮ್ಮ ಮಿಸ್ಟೇಕ್ ಆಗಿರುತ್ತೆ. ನೀಟಾಗಿ ಬಳಸ್ತೀವಿ. ಅಲ್ಲ ಸರ್, ನಾವು ಇನ್ನು ಎಷ್ಟು ಸಾರಿ ಉಡ್ತೀವಿ, ದಿನಕ್ಕೊಂದೊಂದು ಸ್ಯಾರಿ ಉಡ್ತಾ ಇರ್ತೀವಿ, ಫಂಕ್ಷನ್ಗೆ ಹೋದ್ರೆ ದಿನ ಹುಟ್ಟಿದ್ದೇ ಉಡ್ತೀವ. ಸೊ ಎಲ್ಲ ಹೆಣ್ಮಕ್ಳಿಗೆ ಗೊತ್ತು, ಜೋಪಾನ ಮಾಡ್ಕೊಂತಾರೆ ಬಿಡಿ, ಅದಕ್ಕೆ ತಲೆ ಕೆಡ್ಸ್ಕೊಳಂಗಿಲ್ಲ. ಓಕೆ, ಇಷ್ಟೊತ್ತು ಒಂದು ಸಣ್ಣ ಸಣ್ಣ ಏನಂತ ಮಿಸ್ಟೇಕ್ನೆಲ್ಲ ನಾವು ಹೇಳಬೇಕಾಗತ್ತೆ. ಇಲ್ಲ ಮೇಡಮ್, ಇವಾಗ ರೀಸೆಂಟ್ ಒಂದು 5 to 6 minutes ಬ್ಯಾಕ್ ನಾವು ತುಂಬಾ ವಿಷಯ ಮಾತಾಡ್ದು. ತುಂಬಾ ಜನಕ್ಕೆ ಇವಾಗ ಆ ವಿಷಯದ ಬಗ್ಗೆ ಗೊತ್ತಿರೋದಿಲ್ಲ, ನಾವು ಮಾತಾಡಿದ್ವಿ ಅದ್ರ ಬಗ್ಗೆ. ಖಂಡಿತ ಇದು ಮಿಸ್ಟೇಕ್ ಕೆಲವ್ರಿಗೆ ಗೊತ್ತೇ ಇಲ್ಲ ಪಾಪ. ಹಳ್ಳಿ ಕಡೆ ಹೆಣ್ಮಕ್ಳಿಗೆ ಪಾಪ ಗೊತ್ತಿರಲ್ಲ, ಸಾಮಾನ್ಯ ಗೊತ್ತಿರಲ್ಲ. ಇನ್ನ ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ನೈಟ್ ನೆನಾಕ್ಬಿಡ್ತಾರೆ, ಬಕೆಟ್ಗೆ ಹಾಕಿ ಎಷ್ಟು ಸೊಪ್ಪಿನ ಪುಡಿ ಹಾಕಿ ನೆನಾಗಿ ಬೆಳಗ್ಗೆ ಚೆನ್ನಾಗಿ ಹಾಕ್ಬಿಡ, ನಮ್ಗೆ ಉಜ್ಜೋದೇ ಬೇಡ, ಬಣ್ಣನೇ ಹೊಟ್ಟೋಗ್ಬಿಡ್ತೈತೆ. ಆ ಥರದ್ದೆಲ್ಲ ಆಗೋದು ಬೇಡ. ನಾನು ಎಲ್ರಿಗೂ ಹೇಳ್ತೀನಿ, ಶಾಂಪು ವಾಶ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಡ್ರೈ ಕ್ಲೀನಿಕ್ಕೆ ಕೊಡಿ, ಸ್ಯಾರಿ ಚೆನ್ನಾಗಿ ಬಾಳಿಕೆ ಬರುತ್ತೆ. ಆಮೇಲೆ ಹುಟ್ಟಿದ್ದೇ ನಾವು ಉಡಲ್ಲ, 2-3 ಸಾರಿ ಉಡೋದು ಹೆಚ್ಚು. ಹೊಸ ಕಲೆಕ್ಷನ್ಸ್ ಬರುತ್ತೆ, ಉಡಿ, ಎಲ್ಲರೂ ಖುಷಿ ಪಡಿ, ಜಾಸ್ತಿ ವಿಡಿಯೋ ಶೇರ್ ಮಾಡಿ. ಹೊಸ ಕಲೆಕ್ಷನ್ಸ್ ಬಂದಿದೆ, ಶಾಪ್ ವಿಸಿಟ್ ಮಾಡಿ.
ಒಳ್ಳೊಳ್ಳೆ ಪ್ರೈಸಿಗೆ ನಾನು ಸ್ಯಾರಿ ಕೊಡ್ತಾ ಇದ್ದೀನಿ. ಸೊ ಮತ್ತೊಮ್ಮೆ ನೀವು ಭೇಟಿ ಆಗೋಣ. ಇನ್ನೇನು ಕೇಳ್ತೀರಾ ಸರ್ ನೀವು? ಮೇಡಮ್ ಇಲ್ಲ ಮೇಡಮ್, ಇವಾಗ ಸದ್ಯಕ್ಕೆ ನನಗೆ ಜ್ಞಾಪನ ಬಂದಿರೋದು ಇಷ್ಟೇ. ನೆಕ್ಸ್ಟ್ ಏನಾದ್ರು ಜಾಸ್ತಿ ಜ್ಞಾಪನ ಇಲ್ಲ ಬಂದ್ರೆ ಪಾಪ ನಮ್ಮ ಹೆಣ್ಮಕ್ಳು ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಗೊತ್ತಿದೆ. ಗೊತ್ತಿಲ್ಲದೆ ಇರೋರು ತಂದಾಗ ನಾವು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಅದ್ರ ಬಗ್ಗೆನೆಲ್ಲ ಸಣ್ಣ ಪುಟ್ಟ ಮಿಸ್ಟೇಕ್ ಇರುತ್ತೆ. ಸೊ ಯಾರು ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡಿ. ನಾವು ಹುಟ್ಟಿದಾಗ ಬೇಬಿ ಥರ ನಮ್ಮ ಮುಖ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ. ಮಗು ಇದ್ದಾಗ ಬೆಳೀತಾ ಚೇಂಜಸ್ ಆಗುತ್ತೆ, ಸುಕ್ಕು ಬರುತ್ತೆ, ಪಿಂಪಲ್ಸ್ ಆಗುತ್ತೆ, ಮಚ್ಚೆ ಆಗುತ್ತೆ. ಸೊ ಇದೆಲ್ಲ ಕಾಮನ್. ನಾವು ಮನುಷ್ಯರಿಗೆ ಇಷ್ಟೊಂದು ಅಂದಾಗ ಬಟ್ಟೆದು ನಾವು ಚಿಕ್ಕ ಪುಟ್ಟದೆಲ್ಲ ಲೆಕ್ಕ ಹಾಕ್ಬಾರ್ದು. ಸೊ ತಗೊಳ್ಳಿ, ಒಳ್ಳೆ ಸ್ಯಾರಿ ಉಡಿ. ಲೈಕ್ ನೀವೇನಂತ ಹೇಳಕ್ ಇಷ್ಟಪಡ್ತಾ ಇದೀರ ಅಂತಂದ್ರೆ, ಸೊ ನಥಿಂಗ್ ಇಸ್ ಪರ್ಫೆಕ್ಟ್. ಯಾವ್ದು ಪರ್ಫೆಕ್ಟ್ ಇರೋಲ್ಲ. ಪರ್ಫೆಕ್ಟ್ ಇರಲ್ಲ. ಇರೋವಂಥದ್ರಲ್ಲಿ ಖುಷಿಯಾಗಿರ್ಬೇಕು. ನೋಡಿ ನೀವು ಇವಾಗ ನಾವ್ ಏನೇ ಪರ್ಫೆಕ್ಟ್ ಅಂದ್ರೆ ಏರ್ ಫಾಲ್ ಆಗ್ತಾ ಇದೆ, ನೀವು ಏನೇ ಶಾಂಪು ಹಾಕಿ ಯಾವ ಶಾಂಪಿಗೆ ನೀವು ಕಂಪ್ಲೇಂಟ್ ಕೊಡ್ತೀರಾ ಹೇಳಿ ನೋಡೋಣ. ಈಗ ನಾನು ಒಂದು ಕ್ವಶನ್, ನೀವು ಯಾವ ಶಾಂಪ್ನವ್ರಿಗೆ ಕಂಪ್ಲೇಂಟ್ ಕೊಡ್ತೀರಾ, ಯಾವ ಸೋಪ್ನವ್ರಿಗೆ ಕಂಪ್ಲೇಂಟ್ ಕೊಡ್ತೀರಾ? ಯಾವುದು ಬೇಡ. ನಾವು ಬಂಗಾರ ತಗೋತೀವಲ್ವಾ, ಬಂಗಾರ ತಗೋತೀವಿ. ಬಂಗಾರ ತಗೊಂಡು ಫಸ್ಟ್ ಮಿಂಚ್ತಾ ಇರ್ತದೆ, ಪಳಪಳ ಅಂತ ಹೊಡಿತದೆ. ಹೌದು ಮೇಡಮ್, ಅದನ್ನವ್ರು ಏನಂತ ಹೇಳ್ಕೊಡ್ತಾರೆ, ಇದು ಸೊ 16 ಕ್ಯಾರೆಟ್ 24 ಕ್ಯಾರೆಟ್ ಗೋಲ್ಡ್ ಅಂತ ಹೇಳ್ಕೊಡ್ತಾರೆ. ಅದು ಯಾವುದು? ಸೊ ಪರ್ಟಿಕ್ಯುಲರ್ ಆಗಿ ಇಂಡಿಯಾದಲ್ಲಿ ತುಂಬಾ ಲಾರ್ಜೆಸ್ಟ್ ಬಿಗ್ಗೆಸ್ಟ್ ಕಂಪನೀಸ್ ಎಲ್ಲ. ಅದು ಹೌದು, ಎಲ್ಲ ದೊಡ್ಡ ಕಂಪ್ನಿ ಇದೆ. ಸೊ ನೋಡಿ ತಂದಾಗ ಪಳಪಳ ಅಂತ ಹೊಳಿತಿರುತ್ತೆ. ಅದು ಯೂಸ್ ಮಾಡ್ತಾ ಅದು ಕೂಡ ಅದ್ರ ಬಣ್ಣ ಅಂದ್ರೆ ಡಲ್ನೆಸ್ ಬರುತ್ತೆ. ಸೊ ಅದಕ್ಕೆಲ್ಲ ಹೆಣ್ಮಕ್ಳು ತಲೆ ಕೆಡಿಸ್ಕೊಳ್ಳೋದು ಬೇಡ. ಹ್ಯಾಪಿಯಾಗಿ ಸ್ಯಾರಿ ಉಡಿ, ಹ್ಯಾಪಿಯಾಗಿ ಊಟ ಮಾಡಿ, ಹ್ಯಾಪಿಯಾಗಿ ನಿದ್ದೆ ಮಾಡಿ, ನಮ್ಮ ಶಾಪಿಂಗ್ ವಿಸಿಟ್ ಮಾಡಿ. ಎಲ್ಲರಿಗೂ ಒಳ್ಳೇದಾಗಲಿ, ಶುಭವಾಗಲಿ, ಸಮೃದ್ಧಿ ಆಗಲಿ. ತಪ್ಪದೆ ನಾಳೆ ಶಾಪಿಂಗ್ ಬನ್ನಿ. ಒನ್ ಡೇ ಆಫರ್, ಸಂಡೇ ಆಫರ್ ಯಾರು ಮಿಸ್ ಮಾಡ್ಕೊಳ್ಳೇಬೇಡಿ. ಹಾಗೆ ಜಾಸ್ತಿ ವಿಡಿಯೋ ಶೇರ್ ಮಾಡಿ. ಥ್ಯಾಂಕ್ ಯು.